ಗೃಹಲಕ್ಷ್ಮಿ ಆಯಿತು, ಅನ್ನಭಾಗ್ಯದ ಹಣ ಪಾವತಿಯಲ್ಲೂ ಈಗ ಗೋಲ್ಮಾಲ್ ಆಗಿದ್ದಂತೆ. ಆಯಿತು, ಅನ್ನಭಾಗ್ಯದ ಹಣ ಪಾವತಿಯಲ್ಲೂ ಗೋಲ್ಮಾಲ್ ಆಗಿದ್ದಂತೆ. 1 ವರ್ಷ ಆದ್ರೂ ಅನ್ನಭಾಗ್ಯದ ಹಣ ಜಮೆ ಆಗಿಲ್ಲ. ಮತ್ತೊಮ್ಮೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದ ಮಹೇಶ್ ತೆಂಗಿನಕಾಯಿ. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ ಅಂದ್ರು ಮಿನಿಸ್ಟರ್ ಮುನಿಯಪ್ಪ. ಪಟ್ಟು ಬಿಡದ ಮಹೇಶ್ ತೆಂಗಿನಕಾಯಿ. ಕಡೆಗೆ ಸತ್ಯ ಒಪ್ಕೊಂಡಂತಹ ಮುನಿಯಪ್ಪ ಅವರು ಜನವರಿಗೆ ಕೊಡಲು ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡ್ಲಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಕೇಂದ್ರದ ಮೇಲೆ ತಪ್ಪು ಹೊರಿಸಿದ ಆಹಾರ ಮಂತ್ರಿ ಮುನಿಯಪ್ಪ. ಗೃಹಲಕ್ಷ್ಮಿ ಆಯ್ತು, ಗೃಹಲಕ್ಷ್ಮಿಯಲ್ಲಿ ಗೋಲ್ಮಾಲ್ ಆಗಿದೆ. ಆ 1-2 ತಿಂಗಳ ಹಣ ಪಾವತಿ ಆಗಿಲ್ಲ ಅಂತ ಹೇಳಲಾಗುತ್ತೆ. ಈಗ ಅನ್ನಭಾಗ್ಯದ ಸರದಿ ಶುರುವಾಗಿದೆ. 2025ರ ಜನವರಿಯಲ್ಲಿ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ. 1.27 ಕೋಟಿ ಪಡಿತದಾರರಿಗೆ 657 ಕೋಟಿ ರೂಪಾಯಿ. 1 ವರ್ಷ ಆದ್ರೂ ಅನ್ನಭಾಗ್ಯದ ಹಣ ಜಮೆ ಆಗಿಲ್ಲ. ಮತ್ತೊಮ್ಮೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದ ಮಹೇಶ್ ತೆಂಗಿನಕಾಯಿ. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ ಅಂತರೂ ಕೂಡ ಮಿನಿಸ್ಟರ್ ಮುನಿಯಪ್ಪ ಅವರು ಬಿಟ್ಟಿಲ್ಲ. ಪಟ್ಟು ಬಿಡದ ಮಹೇಶ್ ತೆಂಗಿನಕಾಯಿ. ಕಡೆಗೂ ಕೂಡ ಮುನಿಯಪ್ಪ ಅವರು ಸತ್ಯವನ್ನ ಒಪ್ಕೊಂಡಿದ್ದಾರೆ. ಜನವರಿಗೆ ಕೊಡಲು ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025ರ ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ 1 ವರ್ಷ ಆದರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ಮಾನ್ಯ ಅಧ್ಯಕ್ಷರೇ, ಜನವರಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂಥ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ 1 kg ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯಿತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 kg ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಅದಾದ್ಮೇಲೆ ಏನು ಮಾಡಿದ್ರು, ಆ ಸ್ಟಾಕ್ ಮಾರಕ್ಕಾಗದೇ ಇರುವಂಥ ಕಾಲದಲ್ಲಿ 17/1/25ರಲ್ಲಿ ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದರು. ತಿಂಗಳು ಮಧ್ಯದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅಷ್ಟರವರೆಗೂ ಏನು ಮಾಡಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ DBT ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. DBT ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನು ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನು ಜನವರಿ ಇತ್ತು, ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು